ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಎಲ್ಲೆಲ್ಲಿ ರಾಮ ಮಂದಿರಗಳಿದಾವೋ, ಎಲ್ಲೆಲ್ಲಿ ಹನುಮ ಮಂದಿರಗಳಿದಾವೋ, ಎಲ್ಲೆಡೆ ಕೂಡ ವಿಶೇಷವಾದ ಪೂಜಾ ಪುನಸ್ಕಾರ, ಹೋಮ ಹವನಗಳು ಕೂಡ ನಡೀತಾ ಇರುವಂತದ್ದು. ಇದೀಗ ನಾವಿರುವಂತದ್ದು ಪ್ರಸ್ತುತವಾಗಿ ಗೋಕಾಕ್ ತಾಲೂಕಿನ ರವಿಬಾವರ್ಪೇಟೆದಲ್ಲಿರುವಂತಹ ರಾಮ ಮಂದಿರದಲ್ಲಿ. ತಾವಿದೀಗ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಜನ ಯಾವ ರೀತಿ ಬಂದ್ಬಿಟ್ಟು ದರ್ಶನವನ್ನ ಪಡಿತಾ ಇದ್ದಾರೆ ಅಂತ. ಬೆಳಗ್ಗೆಯಿಂದಲೇ ಇಲ್ಲಿ ಪೂಜಾ ಕೈಂಕರ್ಯಗಳು ಶುರುವಾಗಿದ್ವು. ಬೆಳಗ್ಗೆಯಿಂದಾನೇ ಇಲ್ಲಿ ರುದ್ರಹೋಮ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ಬನ್ನಿ ಹಾಗಾದ್ರೆ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಲ್ಲಿ ದೃಶ್ಯಾವಳಿಗಳು, ಪೂಜೆ ಯಾವ ರೀತಿ ನಡೀತಾ ಇದೆ, ಜೊತೆಗೆ ಜನ ಯಾವ ರೀತಿ ಬಂದು ತಮ್ಮ ರಾಮನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ದೃಶ್ಯವನ್ನ ನಾವು ಕೂಡ ಕಣ್ ತುಂಬಿಕೊಳ್ಳೋಣ. ಬನ್ನಿ ನಮ್ಮೊಟ್ಟಿಗೆ. ವೀಕ್ಷಕರೇ, ಇದೀಗ ನಾವಿರುವಂತದ್ದು ಗೋಕಾಕ್ ತಾಲೂಕಿನ ರಾಮ ಮಂದಿರದಲ್ಲಿ. ಇದೀಗ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ರಾಮ ಮಂದಿರದಲ್ಲಿ ಬೆಳಗ್ಗೆಯಿಂದಾನೇ ರುದ್ರಹೋಮ, ಬೇರೆ ಬೇರೆ ಪೂಜಾ ಕೈಂಕರ್ಯಗಳು ನಡೀತಾ ಇರುವಂತದ್ದು. ರಾಮನಿಗೆ ವಿಶೇಷ ಅಲಂಕಾರ ಕೂಡ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಯಾವ ರೀತಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾರೆ ನೋಡೋಣ. ಜನರಿಗೆ ಏನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಬನ್ನಿ ನಮ್ಮೊಟ್ಟಿಗೆ. ನಿಮ್ಮ ಹೆಸರು ಹೇಳಿ. ವಿಠಲ್ ಸಾ ಅರ್ಜುನ್ ಸಾ ಸಾತ್ಪುತೆ, ರಿಟೈರ್ಡ್ ಪ್ರೊಫೆಸರ್ ಆಫ್ ಟೆಕ್ಸ್ಟೈಲ್ ಟೆಕ್ನಾಲಜಿ, ಗವರ್ಮೆಂಟ್ ಕಾಲೇಜ್. ಓಕೆ ಸರ್, ಇವಾಗ ಈ ಜನ ಸಂಭ್ರಮ ಪಡ್ತಾ ಇದಾರಲ್ಲ, ಯಾವ ರೀತಿ ಅನಿಸ್ತಾ ಇದೆ ನಿಮ್ಗೆ? ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ ಅಂತ? ಅಯೋಧ್ಯ ಶ್ರೀರಾಮನ ಅನುಗ್ರಹದಿಂದ ಮತ್ತು ಹನುಮಂತ ನಾಮ ರಾಮ ರಾಮೀತಿ ರಮೇ ರಮೇ ಮನೋರಮೇ ಸಹಸ್ರನಾಮ ತುತ್ತುಲ್ಯಂ ಶ್ರೀ ರಾಮನಾಮ ವರಾನನೆ. ರಾಮನ ವಿಶೇಷ ಆಶೀರ್ವಾದ ಮತ್ತು ಅವನ ಭಕ್ತ ಹನುಮಂತನ ಆಶೀರ್ವಾದದಿಂದ ನಮ್ಮೆಲ್ಲರೂ ಸ್ಫೂರ್ತಿ ಬಂದಿದೆ. ಹಾಗೆಯೇ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅದಕ್ಕೆ ಕೇಂದ್ರ ಬಿಂದು, ನ್ಯೂಕ್ಲಿಯಸ್ ಪಾಯಿಂಟ್ ಆಫ್ ದ ವರ್ಲ್ಡ್. He has insisted us to go for the betterment of the Ram. ಸೂಪರ್ ಸೂಪರ್ ಸೂಪರ್. ನೋಡಿದ್ರಲ್ವಾ ಎಷ್ಟು ಒಂದು ಹುಮ್ಮಸ್ನಿಂದ ಮಾತನಾಡ್ತಾ ಇದ್ದಾರೆ ಅಂತ. ಅಂದ್ರೆ ಸರ್, ನಿಮ್ಮ ಹೆಸರು? ಸುಭಾಷ್ ಪವಾರ್. ಸರ್, ಯಾವ ರೀತಿ ನೀವು ತಯಾರಿ ಮಾಡ್ಕೊಂಡಿದ್ರಿ ಇದಕ್ಕೆ ಅಂತ? ನಾವು ಎಲ್ಲ ರೀತಿ ಏನು 22 ತಾರೀಕಿಗೆ ಡಿಕ್ಲೇರ್ ಆಯ್ತು, ಅವಾಗಲಿಂದ ನಾವು ಫುಲ್ ತಯಾರಿ ಮಾಡಿಬಿಟ್ಟಿವ್ರಿ. ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಸರ್? ಯಾವ ರೀತಿ ಅರೇಂಜ್ ಚೆನ್ನಾಗಿ ಮಾಡ್ತಾರೆ, ಚಲೋ ಮಾಡ್ತಾರೆ ಸರ್. ಇವತ್ತು ಯಾವೆಲ್ಲ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ? ಇವತ್ತು ಈಗಾಗಲೇ 10 ಗಂಟೆಗೆ ರುದ್ರಾಭಿಷೇಕ ಮುಗಿದಿದೆ. ಸಾಯಂಕಾಲ ಭವ್ಯ ದೀಪೋತ್ಸವ ಮಾಡ್ತಿದೆ. ಈಗಾಗಲೇ ನಮ್ಮ ಮಾನ್ಯ ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಬಂದು ಹೋಗಿದ್ದಾರೆ. ಅವರು ಮತ್ತಿನ್ನು ಈಗ ಮಧ್ಯಾಹ್ನ ಮತ್ತೆ ಶ್ರೀ ಅರವಾಯಿ ಶಾಸಕರು ಬಾಲಚಂದ್ರ ಜಾರಕಿಹೊಳಿ ಬರ್ತಿದ್ದಾರೆ. ಹಾಗೆ ಶ್ರೀ ಲಖನ್ ಜಾರಕಿಹೊಳಿ ಅವರು ಬರ್ತಿದ್ದಾರೆ. ಈ ಬರ್ತಾರೆ ಹೇಳಿದ್ದಾರೆ ಸಾಯಂಕಾಲ. ನೋಡಿದ್ರಲ್ವಾ ವೀಕ್ಷಕರೇ? ಸೊ ಬೆಳಗ್ಗೆ ಬಂದಿರುವಂತದ್ದು ಗೋಕಾಕ್ನ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು. ಮಧ್ಯಾಹ್ನಕ್ಕೆ ಅರ್ಬಾವಿ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು MLC ಲಖನ್ ಜಾರಕಿಹೊಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದಾರಂತೆ. ಜನ ಮಾಹಿತಿ ಕೊಡ್ತಾ ಇರುವಂತದ್ದು. ಸರ್, ಇಲ್ಲಿ ನೆರೆದಿರುವಂತ ಜನರಿಗೆ ಯಾವ ರೀತಿ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದೀರಾ? ಇವತ್ತು ಬೆಳಗ್ಗೆ ಶಿರಾ ಮತ್ತು ಪುಲಾವ್ ವ್ಯವಸ್ಥೆ ಮಾಡಿದ್ದೇವೆ. ಸಾಯಂಕಾಲ ಭವ್ಯ ದೀಪೋತ್ಸವ ಇದೆ, ಮಾಡ್ತಾ ಇದ್ದೇವೆ. ಇಲ್ಲಿ ಕೆಲವರು ನಮ್ಮ ರವಿವಾರಪೇಟೆ ಗಣ್ಯವರು ಎಲ್ಲ ಸ್ವಲ್ಪ ಸ್ವೀಟ್ ಎಲ್ಲ ಕೊಡ್ತಿದ್ದಾರೆ ಓಣಿಯಲ್ಲಿ. ಇದು ದೊಡ್ಡ ಪ್ರಮಾಣದಾಗ ರಾಮ ಮಂದಿರ ಇಲ್ಲಿ ಇದ್ದಂಗೆ ನಮ್ಮ ಆಗಿರ್ತಾ ಇದೆ. ಅಯೋಧ್ಯೆಯಲ್ಲಿ ಒಂದು ದೀಪೋತ್ಸವ ಮಾಡಿದ ನೋಡ್ತಾ ಇದ್ದೀರಲ್ವಾ? ಜನರಿಗೆ ಸ್ಕ್ರೀನ್ಸ್ ಅಳವಡಿಸಿದ್ದೇವೆ ಒಳಗೆ ನೋಡ್ಲಿಕ್ಕೆ. ಓಕೆ, ಅಂದ್ರೆ ಇಲ್ಲಿ ಲೈವ್ ನ ಅಂದ್ರೆ ಅಯೋಧ್ಯೆಯಲ್ಲಿ ಏನು ಕಾರ್ಯಕ್ರಮಗಳು ನಡೀತಾ ಇದಾವೆ, ಆ ಲೈವ್ ಕಾರ್ಯಕ್ರಮನ ಇಲ್ಲಿ ಜನರಿಗೆ ತೋರ್ಸೋದಿಕ್ಕೆ ಸ್ಕ್ರೀನ್ ಗಳನ್ನ ಕೂಡ ಅಳವಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ಜನರಿಂದ ಯಾವ ರೀತಿ ಅನುದಾನಗಳು ಬಂದಿದೆ ಅಥವಾ ಯಾವ ರೀತಿ ದಾನಗಳನ್ನ ಮಾಡಿದ್ದಾರೆ? ಎಲ್ಲಾರು ಫುಲ್ ಸಪೋರ್ಟ್ ಮಾಡತ್ತಾರ್ರಿ. ಅಯೋಧ್ಯದ ಹೆಂಗ್ ಫಂಕ್ಷನ್ ಐತ್ಲಾ ಅಂತ ಫಂಕ್ಷನ್ ಇಲ್ಲಿ ಗೋಕಾಕ್ದಾಗ ಆಗತ್ತದ್ರಿ. ಈಗ ಬಾಳ ಖುಷಿ ಆಗಿತ್ರಿ. ಮಧ್ಯಾಹ್ನಕ್ಕೆ ಯಾವ ಪೂಜೆ ಏನಾದ್ರು ಇಟ್ಕೊಂಡಿದ್ದೀರಾ? ಈಗ ಮಧ್ಯಾಹ್ನ ಭಜನಾ, ರಾಮ ಜಪ ಮತ್ತ ಜ್ಯೋತಿ ಕಾರ್ಯಕ್ರಮ ಸಂಜೆಗೆ ಐತ್ರಿ. ಮತ್ತೆ ಎಲ್ಲಾರ್ದ ಫುಲ್ ರೆಸ್ಪಾನ್ಸ್ ಐತ್ರಿ. ಏಕದಮ್ ಒಳ್ಳೆ ಕೆಲಸ ಆಗಿತ್ರಿ. ನೋಡಿದ್ರಲ್ವಾ ವೀಕ್ಷಕರೇ? ಸೊ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ. ಪ್ರತಿಯೊಬ್ರು ಕೂಡ ತಮ್ಮ ಹುಮ್ಮಸ್ಸನ್ನ, ಹುರುಪನ್ನ ಹೊರ ಹಾಕ್ತಾ ಇರುವಂತದ್ದು. ಎಲ್ರು ಕೂಡ ತಮ್ಮ ಕೈಲಾದಷ್ಟು ದಾನವನ್ನ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಜೊತೆಗೆ ಇಲ್ಲಿ ಜನ ಕೂಡ ನೆರೆದಿರ್ತಾರೆ. ತಾವು ನೋಡ್ಬೋದು. ನಾನು ಕ್ಯಾಮರಾಮನ್ಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಹಿಂದೆ ಎಲ್ಲ ಸ್ವಲ್ಪ ಒಂದ್ಸತಿ ತಿರುಗಿಸಿ ತೋರಿಸಿ ಅಂತ. ಸೊ ಯಾವ ರೀತಿ ಜನ ನೆರೆದಿದ್ದಾರೆ ಅಂತ ತಾವು ನೋಡ್ತಾ ಇರ್ಬೋದು. ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ದರ್ಶನವನ್ನ ಪಡೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಾಯಂಕಾಲ ಇಲ್ಲಿ ದೀಪಾವಳಿಯ ಒಂದು ಸಂಭ್ರಮ ತಾವು ಕಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಎಲ್ಲೆಲ್ಲೂ ಕೂಡ ದೀಪಗಳು ಜಗಮಗಿಸ್ಲಿವೆ. ಕೇವಲ ರಾಮ ಮಂದಿರದಲ್ಲಿ ಮಾತ್ರ ಅಲ್ಲದೆ ಜನರ ಮನೆಗಳ ಮುಂದೆ ಕೂಡ ದೀಪವನ್ನ ಹಚ್ಚೋದಕ್ಕೆ ಈಗಾಗಲೇ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳಲಾಗಿದೆ, ಮನವಿಯನ್ನ ಮಾಡ್ಕೊಳ್ಳಲಾಗಿದೆ. ಹಾಗಾಗಿ
ವಿನಾಯಕ್ ಪಾಟೀಲ್ ಯಾವ ರೀತಿ ನಡೀತಾ ಇದೆ ನಿಮ್ಮ ಎಲ್ಲ ತಯಾರಿ ಚೆನ್ನಾಗಿ ನಡೀತಾ ಇದೆ. ಸಾಯಂಕಾಲಕ್ಕೆ ಎಷ್ಟು ದೀಪಗಳನ್ನ ಹಚ್ಚುವ ಒಂದು ಇಲ್ಲ 500 2500 ದೀಪಗಳು ಕೇವಲ ಹೆಣ್ಮಕ್ಳು ಬರ್ತಿದಾರ ಅಥವಾ ಕಾರ್ಯಕರ್ತರು ಸಹ ಎಲ್ಲರೂ ರಾಮ ಮಂದಿರ ಭಕ್ತಿ ಎಲ್ಲರೂ ಓಕೆ ಇದು 150 ವರ್ಷಗಳ ಹಿಂದಿನ ದೇವಸ್ಥಾನ. ಇಡೀ ಗೋಕಾಕ್ ತಾಲೂಕದಲ್ಲಿ ಪ್ರಸಿದ್ಧ ರಾಮ ಮಂದಿರ ಇದು. ಇದನ್ನು ತನ್ನ ಮನ ಧನದಿಂದ ಸಾರ್ವಜನಿಕರು ಭಕ್ತಾದಿಗಳು ಎಲ್ಲರೂ ಮತಭೇದವಿಲ್ಲದೆ ಇಲ್ಲಿ ಬರ್ತಾ ಇದ್ದಾರೆ, ಆಶೀರ್ವಾದ ಪಡಿತಾ ಇದ್ದಾರೆ. ಇಲ್ಲಿ ಅಶ್ವತ್ಥ ವೃಕ್ಷ ಇರೋದ್ರಿಂದ ವಿಶೇಷ ಹನುಮಂತನ ಅನುಗ್ರಹ ಇದೆ. ಇನ್ನೊಂದು ಈ ಗೋಕಾಕದ ಈ ಶ್ರೀರಾಮ ಮಂದಿರ ಬಹಳ ಪುರಾತನವಾದದ್ದು, ಸುಮಾರು ಶತಕಗಳ ಇತಿಹಾಸ ಹೊಂದಿದೆ. ಅದ್ರ ಜೊತೆಗೆ ಶ್ರೀರಾಮ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬೇಕಾದಂತ ಧಾರ್ಮಿಕ ಮನೋಭಾವನೆ ಎಲ್ಲ ಅವಶ್ಯಕತೆಗಳು ಇಲ್ಲಿ ಇರೋದ್ರಿಂದ ಈ ಗೋಕಾಕದ ರಾಮ ಮಂದಿರ ತನ್ನದೇ ಆದಂತ ವಿಶಿಷ್ಟತೆಯನ್ನ, ಧಾರ್ಮಿಕ ಪ್ರೌಢಮೆಯನ್ನು ಹೊಂದಿದೆ ಅನ್ನುವಂತ ಭಾವನೆಯಿಂದ ಹೇಳಿ. ನಿಮ್ಮ ಕಾರ್ಯಕರ್ತರು ಯಾವ ರೀತಿ ತಯಾರಿಯನ್ನ ನಡೆಸಿದ್ರು ಸರ್ ಇದಕ್ಕೆ? ಇಲ್ಲ, ಬಹುಶಃ ಶ್ರೀರಾಮಚಂದ್ರನ ಬಗ್ಗೆ ದೊಡ್ಡ ಭಕ್ತಿಯ ಗೌರವ ಭಾವನೆ ಇದೆ. ಶ್ರೀರಾಮಚಂದ್ರದ ಮರ್ಯಾದೆ ಪುರುಷರು. ಇಡೀ ಹಿಂದೂಸ್ತಾನದ ಪ್ರತಿಯೊಬ್ಬರಲ್ಲಿಯೂ ಸಹಿತ ಶ್ರೀರಾಮಚಂದ್ರವರಿಗೆ ವಿಶಿಷ್ಟವಾದಂತ ಒಂದು ಸ್ಥಾನ ಇದೆ, ಗೌರವ ಭಾವನೆ ಇದೆ, ಪೂಜನೀಯ ಭಾವನೆ ಇದೆ. ಅದೇ ದೃಷ್ಟಿಯಿಂದ ಪ್ರತಿಯೊಬ್ಬರು ಸಹಿತ ಸ್ವಯಂ ಪ್ರೇರಣೆಯಿಂದ ಶ್ರೀರಾಮ ಮಂದಿರ, ಈ ಗೋಕಾಕ್ ರಾಮ ಮಂದಿರ ಇರ್ಬೋದು ಅಥವಾ ಇವತ್ತೇನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಯೋಧ್ಯೆ ಶ್ರೀರಾಮಚಂದ್ರ ಬಗ್ಗೆ ಭಯಭಕ್ತಿಯಿಂದ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದಿಲ್ವಾ ವೀಕ್ಷಕರೇ, ಇದಾಗಿತ್ತು ಅಶೋಕ್ ಪೂಜಾರಿ ಅವರ ಮಾತು, ಜೊತೆಗೆ ಇಲ್ಲಿ ನೆರೆದಂತಹ ಜನರ ಮಾತು. ಇದೀಗ ತಾವು ನೋಡ್ತಾ ಇರಬಹುದು, ಅಲ್ಲಿ ಭಜನೆಯವರು ಕೂಡ ಆಗಮಿಸ್ತಾ ಇರುವಂತದ್ದು. ತುಂಬಾ ಭಕ್ತಿ ಭಾವದಿಂದ ಭಜನೆಯನ್ನ ಮಾಡೋದ್ರಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ರು ಕೂಡ ಕಂಸಾಳೆ ಜೊತೆಗೆ ತಮಟೆಗಳನ್ನ ಕೂಡ ಬಾರಿಸ್ಕೊಂಡು ಬರ್ತಾ ಇರುವಂತದ್ದು. ಬಾಯ್ಕ ಅವ್ರು ಮುಂದೆ ಹೋಗಿದ್ದಾರೆ. ಎಲ್ಲರೂ ಕೈ ಮೇಲೆಸಿ ಭಗವಂತನ ನಾಮ ತಗೊಳ್ರಿ. ಹೇಳಿ ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ ರಾಮ, ಹರೇ ರಾಮ, ರಾಮ ರಾಮ, ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಪ್ರಾಣ ಪ್ರತಿಷ್ಠಾ ದಿನ, ಭಗವಂತನನ್ನು ಇಂದಿನ ದಿನ 12 ಗಂಟೆಗೆ ಭಗವಂತನನ್ನು ಗರ್ಭಗೃಹದಲ್ಲಿ ಪ್ರವೇಶ ಮಾಡಿಸ್ತಾರೆ. ಆದರೆ ಭಗವಂತನನ್ನು ಯಾವಾಗ ನಾವೆಲ್ಲರೂ ನಮ್ಮ ಹೃದಯ ಅನ್ನೋ ಗರ್ಭಗೃಹದಲ್ಲಿ ಪ್ರವೇಶ ಮಾಡ್ತೀವಿ, ಆವಾಗ ವಾಸ್ತವಿಕವಾಗಿ ರಾಮರಾಜ್ಯ ಪ್ರಾರಂಭ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಭಗವಂತನನ್ನು ಇಂದಿನ ದಿನ ತನ್ನ ಹೃದಯ ಅನ್ನೋ ಆಸನದಲ್ಲಿ ಪ್ರವೇಶ ಮಾಡಿಸ್ರಿ, ಕೂರಿಸ್ರಿ. ರಾಮನ ಶ್ರೀರಾಮಚಂದ್ರನ ಸ್ಮರಣೆ ಮಾಡ್ರಿ. ತಮ್ಮ ಜೀವನ ನೋಡ್ರಿ ಹೇಗೆ ಪರಿವರ್ತನೆ ಆಗುತ್ತೆ ಅಂತ ನಾನು ಇವತ್ತಿನ ದಿನ ತಮ್ಮಲ್ಲಿ ಕೇಳ್ಕೊಳಕ್ ಬಂದಿದ್ದೇನೆ. ನೋಡಿದ್ರಲ್ವಾ ವೀಕ್ಷಕರೇ, ಎಲ್ರು ಕೂಡ ಎಷ್ಟು ಸಂಭ್ರಮದಲ್ಲಿದ್ದಾರೆ. ರಾಮನಾಮನ ಜಪವನ್ನ ಮಾಡ್ತಾ ಇದ್ದಾರೆ, ರಾಮನಿಗೆ ಜೈಕಾರವನ್ನ ಹಾಕ್ತಾ ಇದ್ದಾರೆ, ಜೊತೆಗೆ ಭಜನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಮಂದಿರದಲ್ಲಿ. ಇಡೀ ದಿನ ಕಾರ್ಯಕ್ರಮಗಳು ಜರುಗ್ತಾ ಇರುತ್ತೆ, ಭಜನೆಯ ಪಠಣೆಗಳು ನಿರಂತರವಾಗಿರುತ್ತೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅಥವಾ ಈ ರಾಮ ಮಂದಿರಕ್ಕೆ 150 ವರ್ಷಗಳ ಕಾಲ ಇತಿಹಾಸ ಇದೆ ಅನ್ನೋದು ಕೂಡ ಕಾರ್ಯಕರ್ತರನ್ನ ಮಾತಾಡಿಸಿದಾಗ ಅರ್ಥ ಆಗಿರುವಂತದ್ದು. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗ್ಗೆ ರಮೇಶ್ ಜಾರಕಿಹೊಳಿ ಅವರು ಬಂದಿದ್ರು, ಶಾಸಕರು. ಇನ್ನು ಬೇರೆ ಬೇರೆ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಇದೇ ರೀತಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ, ಏನ್ ವಿಶೇಷತೆಗಳು ಇರುತ್ತೆ, ಯಾವ ರೀತಿ ಪೂಜೆಗಳು ನಡೀತಾ ಇರುತ್ತೆ, ಜೊತೆಗೆ ಸಾಯಂಕಾಲದ ದೀಪೋತ್ಸವ ಯಾವ ರೀತಿ ನಡೆಯುತ್ತೆ ಅಂದ್ರ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಸ್ಟೇ ಟ್ಯೂನ್ ವಿತ್ ಅಸ್. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.